ಪಶ್ಚಿಮ ಬಂಗಾಳದ ಚುನಾವಣೆ ನಡೀತಾ ಇದೆ. ಈ ನಡುವೆ ಪ್ರಧಾನಿ ಮೋದಿ ಅವರು ಪಶ್ಚಿಮ ಬಂಗಾಳವನ್ನ ಗೆಲ್ಲೋದಕ್ಕೆ ಶಪಥ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಪ್ರಧಾನಿ ಮೋದಿ ಅವರು ರ್ಯಾಲಿ ಮಾಡಿದ್ರು, ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿದ್ರು ಈ ರ್ಯಾಲಿಯಲ್ಲಿ. ಇನ್ನು ಇದೇ ವೇಳೆ ಪ್ರಧಾನಿ ಮೋದಿ ಅವರು ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರಹಾಕಿದ್ರು. ಮಹಿಳಾ ಮೀಸಲಾತಿ ಮಸೂದೆ ವಿಚಾರದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಸಿಎಂ ಮಮತಾ ಬ್ಯಾನರ್ಜಿ ಮತ್ತು ಕಾರ್ಯಕರ್ತರ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಟಿಎಂಸಿ ಗೂಂಡಾಗಳೇ ಶರಣಾಗಿ ಅಂತ ಲಾಸ್ಟ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅವರು. ಅತ್ತ ಸಂಸದೆ ಕಂಗನಾ ರಣಾವತ್ ಅವರು ಕೂಡ ಭರ್ಜರಿ ರೋಡ್ ಶೋ ಮಾಡಿದ್ದಾರೆ. ನಂದಿ ಗ್ರಾಮದಲ್ಲಿ ರೋಡ್ ಶೋ ಮಾಡಿದ್ರು. ಬಿಜೆಪಿ ಗೆಲ್ಲುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ತೀವ್ರ ಕಠೋರವಾಗಿ ಟೀಕೆ ಮಾಡಿದ್ರು. ವಿಪಕ್ಷಗಳನ್ನ ಭ್ರೂಣ ಹತ್ಯೆಗೆ ಹೋಲಿಕೆ ಮಾಡಿದ್ರು. ಒಂದು ಮಹಾಪಾಪಕ್ಕೆ ನಿನ್ನೆ ಪ್ರಧಾನಿ ಮೋದಿ ಅವರು ಹೋಲಿಕೆ ಮಾಡಿದ್ರು. ಮತ್ತೊಂದೆಡೆ ಇವತ್ತು ಕೂಡ ಅದೇ ವಿಚಾರವನ್ನ ಇಟ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ಮತಯಾಚನೆ ಮಾಡಿದ್ದಾರೆ. ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಿನ್ನೆ ತಾನೇ ಪ್ರಧಾನಿ ಮೋದಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಧ ಗಂಟೆಗಳವರೆಗೆ ವಿರೋಧ ಪಕ್ಷಗಳನ್ನ ತೀವ್ರವಾಗಿ ಟೀಕೆ ಮಾಡಿದ್ರು. ವಿರೋಧ ಪಕ್ಷಗಳ ಬಗ್ಗೆ ಮಾತನಾಡಿದ್ರು. ಇವತ್ತು ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ಮತಯಾಚನೆ ಮಾಡಿದ್ದಾರೆ. देखिए क्या माहौल है। नंदीग्राम की जनता ने कभी भी अन्याय नहीं सहा है। स्वतंत्रता संग्राम से लेकर आज तक जो है अन्याय के खिलाफ लड़ाई करी है और यही हम देख रहे हैं। पिछली बार भी ममता को यहाँ से भगाया था, बॉडी बन गई थी और अब जो है यहाँ से आई ही नहीं, कहीं और से जाती हुई इलेक्शन लड़ रही है। ये नंदीग्राम की जो है वो ताकत है, ये उनकी शक्ति है। ಇನ್ನು ಪ್ರಧಾನಿ ಮೋದಿ ಅವರು ನಿನ್ನೆ ತಾನೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ಹೆಸರನ್ನೇ ಇಡೀ ಅರ್ಧ ಗಂಟೆ ಏನು ಮಾತನಾಡಿದ್ರು. ಇಡೀ ಅರ್ಧ ಗಂಟೆಯ ತುಂಬಾ ಸಂಪೂರ್ಣವಾಗಿ ವಿರೋಧ ಪಕ್ಷಗಳನ್ನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಣೆಗಾರರನ್ನಾಗಿ ಮಾಡಿದ್ರು. ವಿರೋಧ ಪಕ್ಷಗಳನ್ನೇ ಟೀಕಿಸೋದಕ್ಕೆ ಅಂತ ಅರ್ಧ ಗಂಟೆಯನ್ನ ಮೀಸಲಿಟ್ಟಿದ್ರು. ಇವತ್ತು ಕೂಡ ಪ್ರಧಾನಿ ಮೋದಿ ಅವರು ಪಶ್ಚಿಮ ಬಂಗಾಳದಲ್ಲಿ ಇದೇ ವಿಚಾರವನ್ನ ಇಟ್ಕೊಂಡು ಮತಯಾಚನೆ ಮಾಡಿದ್ದಾರೆ. ಈ ಮಹಿಳಾ ಮೀಸಲಾತಿ ವಿಚಾರವನ್ನ ಮುಂದೆ ಇಟ್ಕೊಂಡು ಅದು ವಿಫಲವಾಗೋದಕ್ಕೆ ವಿಪಕ್ಷದವರೇ ಕಾರಣ ಅಂತ ಮತ್ತೆ ಟೀಕೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.